ಈಗ ಆಲ್ರೆಡಿ ಕೆಲವೊಂದು ವಿಚಾರನ ಭಾಷಣ ಮುಖಾಂತರ ನಾವು ಅನ್ನ ಸಭೆಲ್ಲ ಹೇಳಿದ್ವಿ ರೀ. ಅಂದರೆ ಈಗೇನು ವಿದ್ಯುತ್ ಸಹಕಾರ ಹೆಂಗೆ ಚುನಾವಣೆ ಬರ್ತಿದ್ದಲ್ಲ, ಅದಕ್ಕೆ ಅಂದ್ರೆ ದಿವಂಗತ ಅಪ್ಪನಗೌಡ ಪಾಟೀಲ್ ಅವ್ರ ಹೆಸರು ಮ್ಯಾಗೂ ಪ್ಯಾನಲ್ ಮಾಡ್ತು ನಾವು. ಅಂದರೆ ಇದ್ರೊಳಗೆ ಎಮ್ಕನಮಳ್ಳಿ ಕ್ಷೇತ್ರ ಬತ್ತು, ಹುಕ್ಕೇರಿನೂ ಬತ್ತು. ಸೊ ಎಲ್ಲ ಡೈರೆಕ್ಟ್ರು ಈಗ 6 ಜನ ಏನು ಆ ಕಡೆ ಬಿಟ್ಟು ಬಂದಿರಲ್ಲ, ಅವ್ರನ್ನ ಡೈರೆಕ್ಟ್ ಇಟ್ಕೊಂಡು ಇನ್ನು ಹೊಸ 5 ಕ್ಯಾಂಡಿಡೇಟ್ನ ಎಲ್ಲ ಹಿರಿಯರ ಜೊತೆ ಮಾತಾಡ್ಕೊಂಡು ಆಯ್ಕೆ ಮಾಡ್ಕೋತೀರಿ. ಎಮ್ಕನಮಳ್ಳಿ ಕ್ಷೇತ್ರದ್ದು ಸತೀಶ್ ಜಾರಕಿಹೊಳಿ ಯಾವ ಸೆಲೆಕ್ಷನ್ ಮಾಡ್ತಾರೆ ನೋಡ್ಕೊಂಡು ಅಷ್ಟು ಜನ ಕೂಡಿ ದಿವಂಗತ ಅಪ್ಪನಗೌಡ ಪಾಟೀಲ್ ಹೆಸರು ಮ್ಯಾಗ ಪ್ಯಾನಲ್ ಮಾಡಿ ಈ ವಿದ್ಯುತ್ ಸಹಕಾರ ಚುನಾವಣೆ ಮಾಡ್ತೀವಿ ರೀ. ಸೊ ಅದಕ್ಕೆ ಏನೇನು ಸಂಬಂಧಪಟ್ಟಂಗೆ ಈಗ ಸುಮಾರು ಏನಲ್ಲ ಆಗಸ್ಟ್ ಒಳಗೆ 15 ಇನ್ನೊಂದು ದೊಡ್ಡ ಪ್ರಮಾಣ ಸಭೆ ಒಂದು 10,000 ಜನ ಸೇರಿಸಿ ಸಭೆ ಮಾಡ್ತೀವಿ. ಖರೆ ಈ ಚುನಾವಣೆ ಪ್ರಚಾರ ಇವತ್ತಿಂದ ಎಲ್ಲ ಡೈರೆಕ್ಟ್ರು ಪ್ರಚಾರ ಶುರು ಮಾಡಿದ್ವಿ. ಪ್ರಚಾರ ಶುರು ಮಾಡ್ತಾರೋ ಅದಕ್ಕೆ ಆದಷ್ಟು ಎಲ್ಲ ನಮ್ಮದು ಪ್ಯಾನೆಲ್ ಬರೋದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಇನ್ನು ಮತದಾರ ಯಾವ ಥರ ಆಶೀರ್ವಾದ ಬಂದು ಅದ್ರ ಮೇಲೆ ನಿರ್ಣಯ ಸ್ವೀಕಾರ ಮಾಡ್ತೀವಿ. ಇಲ್ಲ ಹೊಂದಾಣಿಕೆ ಆಗೋದು ಯಾಕಂದರೆ ಸ್ಟೇಜ್ ಮೀರಿ ಹೋಗಿಬಿಟ್ಟೈತಿ. ಯಾಕಂದ್ರೆ ನೀವೆಲ್ಲ ನೋಡಿದ್ರಿ, ಇವತ್ತು ನಾವು ಅನ್ನಸಬ್ ಜೊಲ್ಲೆಯವ್ರು ಇಲ್ಲಿ ಬಂದು ಮೀಟಿಂಗ್ ಮಾಡಿದ್ರಿ, ಅವರು ಒಂದು ಪ್ಯಾನೆಲ್ ಮಾಡಿ ಅವರು ತಯಾರಿ ಮಾಡ್ತಾ ಇದ್ದಾರೆ. ಸೊ ನಾವು ಒಂದು ತಯಾರಿ ಮಾಡ್ತಾಯಿದ್ವಿ. ಅಂದರೆ ಹೊಂದಾಣಿಕೆ ಆಗೋದಿಲ್ಲ ರೀ. ಚುನಾವಣೆ ಮಾಡೋದನ್ನು ಸೂಕ್ತ, ಯಾಕಂದ್ರೆ ಜನರ ಹಿತದೃಷ್ಟಿಯಿಂದ ಚುನಾವಣೆ ಮಾಡಿ ಒಳ್ಳೇದು. ಯಾಕಂದ್ರೆ ಸುಮಾರು ನೋಡಿ ಎಷ್ಟು ವರ್ಷದಿಂದ ವಿದ್ಯುತ್ ಚುನಾವಣೆ ಆಗಿಲ್ಲ, ಡಿ.ಸಿ.ಸಿ ಮ್ಯಾಗಲ್ಲ. ಚುನಾವಣೆ ಆಗ್ತಂದ್ರೆ ಅಟ್ಲೀಸ್ಟ್ ಮತದಾರ ಕಡೆ ಎಲ್ಲರೂ ಹೋಗಲಿ. ಯಾವ ಕಾರಣಕ್ಕೂ ಇದು ಹೊಂದಾಣಿಕೆ ಆಗೋದಿಲ್ಲ, ಚುನಾವಣೆ ಮಾಡ್ತೀವಿ. ಇಲ್ಲ ಅದು ಪಕ್ಷದ ವಿಷಯ ಬಂದಾಗ ಬೇರೆ ಪಕ್ಷದ ವಿಷಯ. ಈಗ ಸಹಕಾರಿ ಸಂಸ್ಥೆ ಚುನಾವಣೆ ಇದೆಯಲ್ಲ, ಅಲ್ಲಲ್ಲ ಈಗ ರೀ ನಾವು ಇವತ್ತಿಂದ ಸಹಕಾರಿ ಚುನಾವಣೆಗೆ ಸಂಬಂಧ ಇದ್ರೊಳಗೂ BJP ಅವರು ಬರ್ತಾರೆ ರೀ, ಕಾಂಗ್ರೆಸ್ ಅವರು ಬರ್ತಾರೋ, ಬೇರೆ ಪಾರ್ಟಿಯವರು ಬರ್ತಾರೋ. ಸಹಕಾರಿ ಚುನಾವಣೆಯಲ್ಲಿ ಪಕ್ಷ ಬರೋದಿಲ್ಲ. ಆದರೆ ನಾವು BJP ಮುಖಂಡರಿಂದ BJP ಕಾರ್ಯಕರ್ತರು ತಿಳಿದು ನಾವು ಅಧಿಕೃತವಾಗಿ ಅವ್ರ ಮಂಡಲ ಅಧ್ಯಕ್ಷ ಕರಿಬೇಕಲ್ಲ, ಈ ಚುನಾವಣೆಯಿಂದ ಹೇಳಿದೆವು. ಅಂದರೆ ನೀವು ಹೇಳಿದಂಗೆ ಭಿನ್ನ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇದೆ ರೀ. ಸೊ ಆದರೆ ನಾವು ಪಾರ್ಟಿ ವಿಚಾರ ಬಂದಾಗೆಲ್ಲ ಕೂಡಾಗಿರ್ತೀವಿ. ಇದು ಕೋಆಪರೇಟಿವ್ ಇಲೆಕ್ಷನ್ ಅಂದರೆ ಭಿನ್ನಾಭಿಪ್ರಾಯ ಇರ್ತೈತಿ. ನಾವು ಚುನಾವಣೆ ಅವ್ರು ಮಾಡ್ತಾರೆ, ನಾವು ಮಾಡ್ತೀವಿ. ಪಾರ್ಟಿ ವಿಚಾರ ಯಾವ್ದಾರ ಬರ್ತಂದ್ರೆ ನಾವು ಒಂದೇ ವೇದಿಕೆಯಲ್ಲಿ ಬಂದು ಕೆಲಸ ಮಾಡ್ತೀವಿ. ಇಲ್ಲ ಈಗ ನಾವು ಕರೆದದ್ದು BJP ಮುಖಂಡರ ಮತ್ತು ಕಾರ್ಯಕರ್ತರನ್ನ ಕರೆದೇವು ನಾವು. ಇನ್ನು ಮೇಲೆ ಅದ್ರ ಸಹಕಾರಿ ಪೆನಲ್ ಆದಾಗ ಆಗ್ತದೆ. ಅಲ್ಲ ಸಹಕಾರದಾಗ ಕೊಡೋದು ತಿಳಿದೇವ್ರಲ್ಲ ನಾವು. ಈಗ ರೀ ನೀವು ಅಂದ್ರಾಗ ನೋಡ್ರಿ, ಈಗ ನಾವು ಡಿ.ಸಿ.ಸಿ ಬ್ಯಾಂಕ್ ಚುನಾವಣೆ ಮಾಡತ್ತೇವೆ ರೀ. ನೀವಂದ್ರೆ ಸಚಿವರು ಉಸ್ತುವಾರಿ ಸತೀಶ್ ಜಾರಕಿಹೊಳಿ ಅದಾರ ರೀ, ಪ್ರಭಾಕರ್ ಕೋರೆ ಸಾವ್ಕಾರ ಅದಾರ ರೀ, ಲಕ್ಷ್ಮಣ್ ಸವದಿ ಅದಾರ, ಅಣ್ಣ ಸಾವ್ ರಮೇಶ್ ಜಾರಕಿಹೊಳಿ ಅದಾರ ರೀ. ಈಗ ಬೆಳಗಾವಿ ಜಿಲ್ಲೆಯೊಳಗೆ ನೀವು ಸುಮಾರು 30-40 ವರ್ಷ ಇತಿಹಾಸ ತೆಗೆದು ನೋಡ್ರಿ, ಸಹಕಾರ ಚುನಾವಣೆ ಒಳಗೆ ಎಲ್ಲರೂ ಕೂಡೇ ಮಾಡ್ತಾರೆ. ಈಗ ಹಾಡಿ ಹೋಗ್ಲು ಪ್ರಶ್ನೆ ಬರೋದಿಲ್ಲ. ಈಗ ಅವ್ರು ಉಸ್ತುವಾರಿ ಮಂತ್ರಿ ಆದಾಗಲೂ ಅವ್ರದ್ದು ಸಹಕಾರ ಬೇಕಾಗ್ತದೆ ಚುನಾವಣೆಗೆ. ಅಲ್ಲ ಪಕ್ಷದ ಬ್ಯಾನರ್ ಎಲ್ಲರೂ ಈಗ ಅವರು ಬೆಳೆಸ್ತಾರೆ, ನಾವು ಬೆಳೆಸ್ತಾರೆ. ಹಿಂಗೆ ಎಲೆಕ್ಷನ್ ಆದಾಗ ಹಂಗೆ ಆಗೋದ್ರಿ ಇದ್ರಿ. ಅಲ್ಲ ಇದು ಚುನಾವಣೆ ಆ್ಯಕ್ಚುಲಿ ಚಾಲೋ ಆದಾಗ ಪಕ್ಷದ ಅವಾಗ ಅದು ಬರೋದಿಲ್ಲ, ಎಲ್ಲ ಕೂಡಿ ಓದಿದ್ದಾವೆ. ಈಗ ಡಿ.ಸಿ.ಸಿ ಬ್ಯಾಂಕ್ ಮೀಟಿಂಗ್ ಕರೆದು ಅಷ್ಟೇ ಕರ್ದೇವಲ್ಲ. ಡಿ.ಸಿ.ಸಿ ಬ್ಯಾಂಕ್ ರೀ ಸುಮಾರು 26 ವರ್ಷದಿಂದ ಯಾವುದೂ ಚುನಾವಣೆ ಹುಕ್ಕೇರಿ ತಾಲೂಕಲ್ಲಿ ಆಗಿಲ್ಲ ರೀ. ಅದಕ್ಕೂ ನಾವು ಎಲ್ಲರೂ ಎಮ್ಕನಮಳ್ಳಿಯಲ್ಲಿ 28 ಕ್ಷೇತ್ರ ಅಂದರೆ PKPS ಅದಾವ್ರಿ. ಇಲ್ಲೆಲ್ಲ ನಾವು ರಾಜೇಂದ್ರ ಪಾಟೀಲ್ ಎಲ್ಲ ಹಿರಿಯರ ಜೊತೆ ಮಾತಾಡ್ತಾ ಇದ್ದೀವಿ ರೀ. ಸೊ ಅಂದರೆ ಈ ಸಲ ಚುನಾವಣೆ ಮಾಡಿಸೋನು ರಿಸಲ್ಟ್ ಏನೇ ಆಗಲಿ, ಚುನಾವಣೆ ಆಗಲಿ. ಯಾಕಂದ್ರೆ ಅಂತಂದರೆ ಅದಕ್ಕೆ ನೋಡಿ ಯೋಗ್ಯ ಒಳ್ಳೆ ಕ್ಯಾಂಡಿಡೇಟ್ ಹಾಕಿ ಡಿ.ಸಿ.ಸಿ ಬ್ಯಾಂಕ್ ಚುನಾವಣೆ ಹುಕ್ಕೇರಿ ತಾಲೂಕು ಮಾಡಿಸ್ತದೆ ಸಲ. ಇಲ್ಲ ನಿಮ್ಗೆ ಏನಿಲ್ಲ, ಯಾಕಂದ್ರೆ ಅನ್ನಸಬ್ ಜೊಲ್ಲೆಯವರು ಆ ಫ್ಯಾಕ್ಟ್ರಿಗೆ ಯಾರೂ ಒಂದು 25 ಕೋಟಿ ಲೋನ್ ಕೊಡೋ ಪರಿಸ್ಥಿತಿ ಹಾಕಿಲ್ರಿ. ಅಂಥದ್ರೊಳಗೆ ಇವ್ರು ದೊಡ್ಡ ಮನಸ್ಸು ಮಾಡಿ 100 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಮಾಡಿದಂಥವ್ರು ಇನ್ನೂ 200 ಕೋಟಿ ಇನ್ವೆಸ್ಟ್ ಮಾಡೋಕೆ ರೆಡಿ ಇದ್ದರು ಅವರು. ಆದರೂ ಇವರೆಲ್ಲರೂ ಡೈರೆಕ್ಟ್ರುಗಳಿಗೆ ಏನೋ ಭಿನ್ನಾಭಿಪ್ರಾಯ ಬಂದು ಮತ್ತು ಅವ್ರು ಪೊಲಿಟಿಕಲ್ ಏನು ಹೇಳಿದ್ರೋ ಗೊತ್ತಿಲ್ಲ. ಅದಕ್ಕೆ ಈಗ ಹೋದ್ರೆ ಅವ್ರು ಇನ್ನು ಹೊಳ್ಳಿ ಏನಾರು ಮತ್ತು ನಮ್ಮ ಕಡೆ ಬಂದ್ರೆ ಕೇಳ್ತಾನೆ ಅವ್ರು ಏನಂತ. ಅವರು ಹೇಳ್ತಾರಂಗ್ರಿ, ಹೆಂಗೆ ಮಾಡೋಕ್ಕೆ ಸಾಧ್ಯತೆಪ್ಪ ನೀರು ಏರಿಯಾನ ಬರೋದಿಲ್ಲ, ಮತ್ತು ಎಲ್ಲಿ ಮಾಡ್ತಾರೆ? ಏರಿಯಾದವ್ರನ್ನ ಮಾಡ್ಬೇಕು, ಹೌದೇನಲ್ರಿ? ಹಾಂ ಬಡ್ಡಿದು ಕ್ಲಿಯರ್ ಹೇಳಿ ನಾ ಇದ್ರಿ. ನಮ್ಮದು ಸಹಕಾರಿ ಸಂಸ್ಥೆ ಹೆಚ್ಚು ಕಮ್ಮಿ ಒಬ್ರಿಗೆ ಹೆಚ್ಚು ಕಮ್ಮಿ ಮಾಡೋಕೆ ಬರ್ತಿದ್ದೇನೆ ರೀ. ಹನ್ಸಿದ್ನಾಥ್ ಫ್ಯಾಕ್ಟ್ರಿಗೆ ಏನು ಒಂದು ಬಾಂಡ್ ಮಾಡಿಯೋ ಅದರ ಇಂಟ್ರೆಸ್ಟ್ ಇಲ್ಲಿಲ್ಲ ಆಗೋದು. ಇಲ್ಲ 15 ಅಲ್ಲ, ಅವ್ರು ಅಂತಾರ್ರಿ. ನೀವು ರೆಕಾರ್ಡ್ ನೋಡ್ರಲ್ಲ, ಅಲ್ಲಿ ಸಿಗ್ತೈತಿ. ಏನು ಅವ್ರಿಗೆ ಗೊತ್ತೇನೋದು, ನಮಗೇನು ಗೊತ್ತು. ನಾನು ನೋಡ್ರಿ ಒಂದು 1.5 ತಿಂಗಳು ಆಪ್ರೇಷನ್ ಮಾಡ್ಬೇಕು ನಾವು ಹೋದೆವು ಅಲ್ಲಿ, ಹಾರ್ಟ್ ಆಪ್ರೇಷನ್ ಮಾಡಿ. ಇವರು ಒಂದು 20 ತಿಂಗಳು ಎಲ್ಲೋ ಬೇರೆ ಕಡೆ ಹೋದ್ರು. ಅವಾಗ ಅವರವರು ವಿಚಾರ ಮಾಡಿ ಬೇರೆ ಕಡೆ ದುಡ್ಡು ಹುಡ್ಕಕ್ಕೆ ಚಾಲು ಮಾಡಿ 1.5 ತಿಂಗಳೇನೋ 2 ತಿಂಗಳು ಅದ್ರಾಗ ವೇಸ್ಟ್ ಮಾಡಿರೋ ಟೈಮ್. ಅಗದಿ ಚಾಲೂದ ಮ್ಯಾಗ ಎಕ್ದಮ್ ಸ್ಪೀಡಪ್ ಆದ ಫ್ಯಾಕ್ಟ್ರಿ ಹಿಂದೆ ಬಿತ್ತವೆ.
ಏನೂ ಸಂಬಂಧ ಇಲ್ಲ ಶೇರ್ ಹೆಚ್ಚು ಮಾಡೋದು. ಮತ್ತು ಹೆಚ್ಚು ಮಾಡಿದ್ರೆ ನೋಡ್ರಿ ಇಲ್ಲಿ ಮೆಂಬರ್ ಇಲ್ಲಿ ಏರಿಯಾದವನ್ನೇ ಮಾಡ್ಬೇಕಂದ್ರೆ ಹೊರಗಿನ ಏರಿಯಾ ಬಿಟ್ಟು ಮಾಡಕ್ಕೆ ಬರ್ತಿತ್ತು ಹೇಳ್ರಿ ಸಹಕಾರ ಸಂಸ್ಥಾದ. ಅಲ್ಲೇ ಒಟ್ಟು ಒಂದು 5-6 ಹಳ್ಳಿ ಇರಬೇಕು ನಮ್ಮ ನಿಪ್ಪಾಣಿ ಆಗಲಿ ಚಿಕ್ಕೋಡಿ ಆಗಲಿ ಮೇಜರ್ ಹುಕ್ಕೇರಿ ತಾಲೂಕು ಐತೆ ಅದು. ಈಗ ಹೇಳಿದ್ರಲ್ಲ ರೀ ಅಂದ್ರೆ ನಾವು ಏನು ಒಂದು ಪ್ಯಾನೆಲ್ ಮಾಡಿದ ನೋಡ್ರಿ ಅದ್ರಾಗ ರೀ ಸತೀಶ್ ಜಾರಕಿಹೊಳಿ ಅವ್ರು ಅದಾರ ರೀ, ಕೋರೆ ಸಾವ್ಕಾರ್ ಅದಾರು, ಅನಸಬ್ ಜೊಲ್ಲೆ ಅದಾರು, ಗೋಕಾಕ್ ಎಮ್ ಎಲ್ ಎ ರಮೇಶ್ ಜಾರಕಿಹೊಳಿ ಅವರು, ಲಕ್ಷ್ಮಣ್ ಸವದಿ ಎಲ್ಲರೂ ಕೂಡಿ ಅಂದ್ರೆ ಮಾಡತ್ತಾರೆ. ಯಾಕಂದ್ರೆ ಮೊದಲಿಂದ ಮಾಡಿದ ಪದ್ಧತಿ ಇದೆ ಹಂಗೆ ಮಾಡತ್ತೆ. ಯಾಕಂದ್ರೆ ಪಾರ್ಟಿ ಲೈನ್ ಮ್ಯಾಗ ಅದನ್ನ ಇಲೆಕ್ಷನ್ ಮಾಡೋಕೆ ಆಗೋದಿಲ್ಲ ರೀ. ಅದಕ್ಕೋಸ್ಕರ ಈಗ ಹುಡುಕ್ತುರ ಚಲೋ ಕ್ಯಾಂಡಿಡೇಟ್ ಹುಡುಕಿರಿ ಇರ್ಬೋದು, ಬರ್ಬೋದು, ಅವರು ಕೇಳ್ಬೋದು. ಇಲ್ಲ ಯಾಕಂದ್ರೆ ಸುಮ್ಮನೆ ಏನಾಗ್ತೈತಿ ಈಗ ಹೇಳ್ಬೇಕು. ಈಗ ಅವ್ರದ್ದು ಅಲ್ಲಿ ಬೆಂಗಳೂರಾಗೆ ಹೆಚ್ಚು ಕೆಲಸ ನೀವನ್ನ ನೋಡತ್ತೀರಿ ಎಲ್ಲ ಟಿ ವಿಯಾಗ ರೀ. ಸೊ ಅವ್ರು ಯಾರಿಲ್ಲ ಸುಮ್ಮನೆ ಹೇಳ್ತಾರೆ ರೀ. ಮತ್ತು ಈಗ ಎಲ್ಲರೂ ಕೆಲವೊಂದು ಎಮ್ ಎಲ್ ಎಗಳು ತಾವು ನಿಲ್ಲಬೇಕು, ಮಿನಿಸ್ಟ್ರ್ ಅವ್ರ ಮಕ್ಕಳು ನಿಲ್ಬೇಕು, ಹಿಂಗೆಲ್ಲ ಚರ್ಚೆಗಳು ನಡೆದವ್ರೆ. ಇನ್ನೂ ಯಾರು ನಿಲ್ತಾರೋ ಯಾರು ಬಿಡ್ತಾರೋ ಸೆಪ್ಟೆಂಬರ್ ಎಂಡಿಗೆ ಫೈನಲ್ ಆಗೋದು. ಅಕ್ಟೋಬರ್ 19 ಇರೋದ್ರಿಂದ ಡಿ ಕೆ ಶಿವಕುಮಾರ್ ಸುಮ್ಮನೆ ಹೆಸರು ಓಡಿಸ್ತಾರೆ. ಅವ್ರು ಯಾಕೆ ಅವರು ಎಲ್ಲ ಕೆಲಸ ಬಿಟ್ಟು ಇದ್ರಾಗ ಇನ್ವಾಲ್ವ್ ಆಗೋದಿಲ್ಲ ಅಂತ ನನಗೆ ಅನ್ನಿಸ್ತೈತೆ ರೀ. ಇರ್ತಾರೆ ಅದಕ್ಕೆ ಏನು ಅಪೋಸಿಟ್ ಪೆನಲ್ ಯಾವಾಗ ಆದ್ಮೇಲೆ ಗೊತ್ತಿರಲಿ, ಆದ್ಮೇಲೆ ಗೊತ್ತಾಗೋದಿಲ್ಲ. ಇಲ್ಲ ಅವರೊಂದು ಪ್ಯಾನೆಲ್ ಮಾಡ್ಬೋದು ಹೇಳಕ್ಕೆ ಬರ್ದಿಲ್ಲಲ್ಲ ರೀ. ಈಗ ಅಂದ್ರೆ ನಾವು ಅವ್ರ ಜೋಡಿ ಇಲ್ರಿ ಈಗ ಸ್ಪಷ್ಟವಾಗಿರಿ. ಸೊ ಈಗ ಅವ್ರು ಇರ್ಬೋದು ರೀ, ಮತ್ತು ಬೇರೆ ಬೈಲಂಗ್ಲು ಯಾರೋ ಇರ್ಬೋದು, ರಾಮದುರ್ಗದಾಗ ಯಾರೋ ಇರ್ಬೋದು, ಅವ್ರೇನು ಪ್ಯಾನೆಲ್ ಮಾಡ್ತಾರಲ್ಲ ಗೊತ್ತಿಲ್ಲ ರೀ. ಸೊ ಅದು ಆಮೇಲೆ ಗೊತ್ತಾಗ್ತೈತೆ ಸರ್. ಈಗ ಸೌದಿ ಅವ್ರದ್ದು ಇನ್ನೊಂದು 3-4 ದಿವಸ ಒಂದು ಫಂಕ್ಷನ್ ಮಾಡೋದು ಸೌದಿಯವರಲ್ಲಿ ಬರ್ತಾರೆ. ಅವ್ರು ಕ್ಲಿಯರ್ ಆಗಿಬಿಡ್ತಾರೆ. ಇಲ್ಲ ಅವ್ರು ಬೆಂಗಳೂರು ಯಾವಾಗ ಬರ್ಲೋರು ನೋಡ್ರಿ. ಈಗ 5 ತಾರೀಕು ರಾಯಬಾಗ ಒಂದು ತಾಲೂಕು ಸಭೆ ಮಾಡತ್ತಾರೆ. ಅಲ್ಲಿ ಲಕ್ಷ್ಮಣ್ ಸೌದಿ ಅಲ್ಲಿ ಬಂದ್ರೆ ಅಂದ್ರೆ ಕ್ಲಿಯರ್ ಆಗಿಬಿಡ್ತೈತ್ರಿ. AGM ಅಲ್ಲ AGM ಡೈರೆಕ್ಟ್ ಅವ್ರ ಸಹಕಾರ ಸಂಘ ಯಾವ್ದು ಆರಿಸಿ ಬಂದಿದೆ ಅವ್ರ ಅಧ್ಯಕ್ಷರು ಎಲ್ಲರೂ ಬಂದಿರ್ತಾರೆ. ಅಲ್ಲಿ ಹಜರಿ ಬೀಳ್ತಿದ್ದ ಅವ್ರ ಸಂಘದವ್ರು. ಅದಕ್ಕೆ ಇಲ್ಲ ಈಗ ನೋಡ್ರಿ ಅದನ್ನು ಸ್ಪಷ್ಟಪಡಿಸ್ತನು. ನಿನ್ನ ಏನೇನ್ರಿ ಈಗ ರಾಹುಲ್ ಜಾರಕಿಹೊಳಿ ಅವ್ರ ಹೆಸರು ಬೆಳಗಾವಂದ ಓಡಾತೈತೆ. ಅದನ್ನು ಬಿಟ್ಟರೆ ಯಾರ್ದು ಹೆಸರು ಓಡಾತಿಲ್ಲ. ನಾನೇ ಅದು ನಮಗೇನು ಮಾತಾಡಿಲ್ಲ ಅದ್ರ ಬಗ್ಗೆ. ಸತೀಶ್ ಅವ್ರಿಗೆ ರಮೇಶ್ ಅವ್ರು ನಾವು ಮಾತಾಡಿ ನೋಡ್ತೀವಿ. ಅವ್ರು ಸತೀಶ್ ಅವ್ರು ಹೆಂಗೆ ಬೆಳಗಾಂ ವಿಚಾರಕ್ಕೆ ಡಿಸಿಷನ್ ತೊಗೋತಾರೆ ಹಂಗೆ ಬರ್ತೈತೆ ಹೇಳಿದ್ರು. ನಾವು ಹೇಳಿದ್ವಿ ನಾವು ವೈಯಕ್ತಿಕವಾಗಿ ನಾನು ನಿಲ್ಲೋದಿಲ್ಲ ಅಥವಾ ನಮ್ಮ ಫ್ಯಾಮಿಲಿಯಿಂದ ಯಾರೂ ಉಪಾಧ್ಯಕ್ಷ ಆಗೋದಿಲ್ಲ. ಯೋಗ್ಯ ಅಭ್ಯರ್ಥಿ ಹಿಡ್ಕೊಂಡು ಅದು ವಿಶೇಷವಾಗಿ ಲಿಂಗಾಯತ ಸಮಾಜದವ್ರನ್ನ ನಾವು ಅಧ್ಯಕ್ಷ ಮಾಡ್ತೀವಿ. ನಿನ್ನ ಸ್ಟೇಟ್ಮೆಂಟು ಕೊಟ್ಟಿದ್ದೀನಿ ನಾನು. ಅವ್ರು ಬೆಳಗಾವಿಗೆ ಟ್ರೈ ಮಾಡ್ತಾಯಿಲ್ಲ, ಅವ್ರು ಖಾನಾಪುರಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ರೀ. ಚಂದ್ರರಾಜ್ ಎಟ್ಟಿಗಳು ಅವ್ರಿ ಅಲ್ಲಿ ಇಲ್ಲಿ ಬೆಳಗಾವಿಗೆ ಯಾರು ಟ್ರೈ ಮಾಡ್ತಾಯಿಲ್ಲ. ನಮ್ಮ ಕ್ಯಾಂಡಿಡೇಟ್ ಅನೌನ್ಸ್ ಮಾಡಿದ್ದು ನಾವು ರೀ. ಅದು ವಿರೋಧದಾಗ ಹೋಗಿನಲ್ಲ ಅವರು ಚಂದ್ರರಾಜ್ ಅಂತಿರಲ್ಲ ವಿರೋಧ ಭರೋಸೆ ಇದ್ದಂತ ಮಾಡ್ತೀವ್ರಲ್ಲ. ಭರೋಸೆ ಇದ್ದಂತ ಮಾಡ್ತೀವ್ರಲ್ಲ. ಅಲ್ಲೆಲ್ಲ ನೋಡ್ರಿ ಒಂದು ನೀವು ಹೇರಲ್ಲ ಈಗ ಅಲ್ಲಲ್ಲ ಒಂದೇ ನಿಮಿಷ ಹೇಳ್ಬಿಡ್ತೇನೆ ರೀ. ಅಲ್ಲಲ್ಲ ಒಂದು ನಿಮಿಷ ನೀವು ಹೇರಲ್ಲ. ನಿಮ್ಮ ಜೊತೆ ವಿದ್ಯುತ್ ಸಹ ಬಂದರು ಅವ್ರು ಬಿಟ್ಟು ಹೋಗ್ತಾರೆ ಏನು ಗ್ಯಾರಂಟಿ ಐತಿರ. ಈಗ ನಾವು ಪ್ರಾಮಾಣಿಕವಾಗಿ ಚುನಾವಣೆ ಮಾಡ್ತೀರಿ. ರಾಜಕಾರಣದಾಗ ಏನು ಬೇಕಾಗೈತಿ ಇನ್ನು ಮುಂದಿಂದ ಏನು ಹೇಳೋಕ್ಕಾಗೋದಿಲ್ಲ ಭವಿಷ್ಯ ರೀ. ಈಗ ಎಲ್ಲರೂ ಕೂಡ ಎಷ್ಟು ಒಳ್ಳೇದೈತೆ ಆ ಸಂಘಕ್ಕೆ ಒಳ್ಳೇದಾಗ ಪ್ರಯತ್ನ ಮಾಡ್ತವ್ರೆ. ಆಮೇಲೆ ಮುಂದಿನ ರಾಜಕಾರಣ ಅಂದರೆ ಯಾವಾಗ ಹೆಂಗೆ ಈಗ ನೋಡಿ ಸಂಕೇಶ್ವರ ಫ್ಯಾಕ್ಟ್ರಿ ಡೈರೆಕ್ಟ್ರು ಎಲ್ಲ ಬಂದು ಇಲ್ಲಿದ್ದರು. ಮತ್ತು ಒಂದು ವಾರ ಕಡೆ ಹೋದರು. ಮತ್ತೊಂದು ವಾರ ಬಿಟ್ಟು ಮತ್ತೆ ಬಂದರೆ ಏನು ಅಲ್ಲ ಮತ್ತೊಂದು ಅಂದ್ರೆ ಕನ್ಫರ್ಮ್ ಇಲ್ರಿ. ಅಂದ್ರೆ ಜನರಲ್ ಬಾಡಿಗೆ ಬಂದವರು ಇದು ಕಟ್ಬಾಕಿ ಅಂತೇಳಿ 1600 ಮಂದಿನ ಅಷ್ಟೊಂದು ಮಾಡಿ ಈಸಿ ಇಲೆಕ್ಷನ್ ಮಾಡ್ಬೇಕಂತ ಪ್ಲ್ಯಾನ್ ಇದೆ ಅಂತ ಸುದ್ದಿ ರೀ. ಅಲ್ಲ ಅದನ್ನ ಚೆಕ್ ಮಾಡ್ತಾರೆ. ಈಗ ಚೆಕ್ ಮಾಡತ್ತಾರೆ. ಹಂಗಿತ್ತಂದ್ರೆ ಭಾರಿ ಡೇಂಜರ್ ಅದು. ಯಾಕಂದ್ರೆ ಭಾಳ ಸಮಸ್ಯೆ ಆಗ್ತೈತೆ ರೀ. ಅದಕ್ಕೆ ನಾವು ಸರ್ಕಾರದಾಗ ಹೈಕೋರ್ಟ್ಗೆ ಹೋಗಿ ಅಷ್ಟು ಮಂದಿ ವೋಟಿಂಗ್ ಪವರ್ ತಂದು ಬಿಡ್ತೀವಿ ರೀ. ಅದ್ರ ಜೊತೆ 15,000 ಮೆಂಬರ್ಶಿಪ್ಪನ್ನು ಪೆಂಡಿಂಗ್ ಇಟ್ಟಾರೆ. ಅದನ್ನು ಮೆಂಬರ್ಶಿಪ್ ಮಾಡಿ ಅವು ಬಂದುಬಿಟ್ಟು ಹೆಚ್ಚು ಇಲ್ಲ. ಎರಡು ಕಡೆ ಇಲ್ಲ ಅಂದ್ರೆ ಅದು ಮಾಡಿದ ಲಿಸ್ಟ್ ಅಲ್ಲ, ಅದು ಹಳೇದು ಐತೆ ಲಿಸ್ಟ್. ಹೊಸದಲ್ಲ, ಹಳೆಯವು ಕನೆಕ್ಷನ್ ಕೊಟ್ಟಿದ್ದಾರೆ. ಒಂದು ತಪ್ಪೇನು ಮಾಡಿದರು, ಮೆಂಬರ್ ಮಾಡಿ ಕನೆಕ್ಷನ್ ಕೊಡಬೇಕಿತ್ತು ಅವ್ರಿಗೆ. ಅದನ್ನು ಮಾಡಿಲ್ಲ. ಯಾವುದೋ ನೋಡಿರಿ ಸಹಕಾರ ಸಂಸ್ಥೆಗೆ ಏನೋ ಕೆಲಸ ಮಾಡೋಕೆ ಮೆಂಬರ್ ಮಾಡೇ ಮಾಡಬೇಕು.
ಅದನ್ನು ಮಾಡಿಲ್ಲ ಅವರು, ಅದನ್ನು ತಪ್ಪು ಮಾಡಿದ್ರೆ ಅದಕ್ಕೆ ನಾವು ರಿವಾರ್ಡ್ ಮಾಡ್ತೀವಿ. ಡಿಸಿಸಿಗೆ MLA ವ್ಯಕ್ತಿಗಳು ಸ್ಪರ್ಧಿಸ್ತಿದ್ದಾರೆ. ನೀವು ಆಲ್ರೆಡಿ ಹೇಳಿದರೆ ಸೆಕೆಂಡ್ ಲೈನ್ ಲೀಡರ್ಗಳಿಗೆ ಅವಕಾಶ ಇತ್ತು ಅಂತೇಳಿ. ಈ ಕೊಡ್ತಿರೋ ಮಾಜಿಗಳಿಗೆ ಅಲ್ಲಲ್ಲ, ನಾವು ನನ್ನ ವೈಯಕ್ತಿಕರಿ ನಾ ಅಂದೆ ಈಗ ನಮ್ಮ ಕ್ಷೇತ್ರ ನಾವು ಸೆಕೆಂಡ್ ಲೈನ್ ಕೊಡ್ತೀವಿ. ಈಗ ಬೇರೆ ಅವ್ರು MLA ಅವ್ರು ನಿಲ್ತು ಅಂದ್ರೆ ನಮ್ಗೆ ಏನೂ ಮಾಡೋಕ್ಕಾಗೋದಿಲ್ಲ ರೀ. ಅಂದ್ರೆ ನಾವಂದ್ರೆ ಸೆಕೆಂಡ್ ಲೈನ್ ಲೀಡ್ರಿಗೆ ಬೆಳೆಸಿಬಿಟ್ರೆ ಅಲ್ಲಿ ಕಳಿಸಿದ್ರೆ ಚಲೋ. ಇಲ್ಲೂ ನಾವು ಅಲ್ಲೂ ನಾವು ಇರಬಾರ್ದು ನನ್ನ ವೈಯಕ್ತಿಕ ವಿಚಾರ ರೀ. ಸೊ ಅವ್ರವ್ರು ಬೆಳೆಸಿಲ್ಲ ನಾವನ್ನಿಲ್ಲವ್ರೆ ಅಂದ್ರೆ ನಮ್ಗೆ ಕ್ವಶನ್ ಮಾಡೋಕ್ಕಾಗೋದಿಲ್ಲ ರೀ. ಈ ವರ್ಷ ಯಾಕೆ ಎಷ್ಟು ಡಿಸಿಷನ್ ಹೈ ವೋಲ್ಟೇಜ್ ಆಗಾಯಿತು? ಈಗ ನಮಗೂ ತಿಳಿವಾತು ಒಟ್ಟಾರೆ, ಅದಕ್ಕೆ ನೋಡತ್ತೀವಿ ಅಲ್ಲ. ಹುಕ್ಕೇರಿ ಕ್ಷೇತ್ರ ವಿಶೇಷವಾಗಿ ಹಾಂ, ಈಗ ನಾ ಏನೆಲ್ಲ ನೋಡ್ರಿ, ಈಗ ಅಕಸ್ಮಾತ್ ನಾವಾಗೆ ಬಂದು ಯಾವುದೂ ಚುನಾವಣೆ ನೋಡೋಕೆ ನಮ್ಮ ಮನಸ್ಸಿರಕ್ಕಿಲ್ಲ. ಅಲ್ಲೇ ಕೆಲವೊಂದೆಲ್ಲ ಸಮಸ್ಯೆ ಬಂದು ಅವರೆಲ್ಲ ನಮ್ಮ ಕಡೆ ಬಂದಾಗ ಈಗ ನಾವು ಅವ್ರನ್ನ ಕೈ ಬಿಟ್ಟು ಹೋದ್ರೆ ಅಂದರೆ ರಾಜಕಾರಣದಾಗ ಯಾರೂ ನಂಬೋದಿಲ್ಲ. ಈಗ ಚುನಾವಣೆ ಮಾಡ್ತೀವಿ, ರಿಸಲ್ಟ್ ಏನಾಗ್ತೈತಿ ಅದು ಮತದಾರ ಕಡೆ ಬಿಟ್ಟಿದ್ರೆ ಖರೆ ಅವ್ರಿಗೋಸ್ಕರ ಜನರಿಗೋಸ್ಕರ ಚುನಾವಣೆ ಮಾಡಲೇಬೇಕು. ಅಂದರೆ ಯಾರ ಮೇಲೆ ಪ್ರೀತಿ ದ್ವೇಷ ಅಂತಲ್ರಿ, ನಮ್ಮ ಜೊತೆ ಬಂದವ್ನ ಕೈ ಬಿಡಬಾರ್ದು. ನಾವೇನು ಅವ್ರಿಗೆ ಕರೆಯಕ್ಕೆ ಹೋಗಿಲ್ಲ, ಅವರಾಗಿ ನಮ್ಮ ಹತ್ರ ಬಂದಾರ. ಹಾಂ ಹ್ಞೂ ರೀ ಹಾಂ, ಈಗ ಅವ್ರು ಬಂದರಂದ್ರೆ ಅವ್ರನ್ನ ನಾವು ನನ್ನ ವೈಯಕ್ತಿಕ ವಿಚಾರ ಅವರೇ ನಿಲ್ಲಬೇಕು, ಇನ್ನು ಹೊಸ ಬೇರೆ ಮಾಡಬೇಕು. ನಾ ಏನಿಲ್ಲ ರೀ, ಗೆಲ್ಸೋದು ಬಿಡೋದು ಜನರ ಕೈ ಆಗಿರ್ತೈತಿ. ನಾವು ರಿಕ್ವೆಸ್ಟ್ ಮಾಡ್ತೀವಿ, ಕೈ ಮುಗಿದು ಕೇಳ್ತೀವಿ, ಆಮೇಲೆ ಜನ ಏನು ತೀರ್ಪು ಕೊಡ್ತಾರೆ ಅಂತ ಒಪ್ಕೋತೀವಿ ನಾವು. ಗಾಡಿ ಕೂಡ ಕೊಡ್ತೀವಿ ರೀ, ಗಾಡಿ ಕೂಡ ಪೈಸಾ ಅದೆಲ್ಲ ಆಫ್ ದಿ ರೆಕಾರ್ಡ್ ಹೇಳ್ತಂತ ಅವ್ರಿ. ಇಲ್ಲಿ ಯಾಕೆ ಅದೇನು ಅದ್ರ ಅರ್ಥ ಭಾಳ ಆಗ್ತಾವ್ರಿ. ಓಕೆ, ಥ್ಯಾಂಕ್ ಯು ರೀ, ಥ್ಯಾಂಕ್ ಯು.